ಹಾಯ್ ಹಲೋ ನಮಸ್ಕಾರ. ಸ್ಟಡಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ನಾವು ಹಿಸ್ಟ್ರಿ ಕ್ವೆಶ್ಚನ್ ಪೇಪರ್ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ 3 ಕರ್ನಾಟಕ ಸರ್ಕಾರದ ವತಿಯಿಂದ ಬಂದ ಮಾದರಿ ಪ್ರಶ್ನೆ ಪತ್ರಿಕೆ. ಈಗ ನಾವು 1 ಮಾರ್ಕ್ಸಿನ ಉತ್ತರ ಮತ್ತು ಪ್ರಶ್ನೆಗಳನ್ನು ನೋಡೋಣ. ಭಾಗ ಎ ಒಳಗೆ ನೋಡಬೇಕಾದ್ರೆ ಕೊಟ್ಟಿರುವ ಆಯ್ಕೆಗಳ ಸೂಕ್ತವಾಗಿ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ಪ್ರಾಚೀನ ಭಾರತ ರೋಮಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ. ಆಪ್ಷನ್ಸ್ಗಳಿಂದ ನೋಡೋಣ. ಎ ಶಿವನಾಮ, ಬಿ ಸಿಯುಕಿ, ಸಿ ಜಿಯೋಗ್ರಫಿ, ಡಿ ನ್ಯಾಚುರಲ್ ಹಿಸ್ಟರಿ. ಇದರೊಳಗೆ ಸರಿಯಾದ ಉತ್ತರ ನೋಡಬೇಕಾದ್ರೆ ಡಿ ನ್ಯಾಚುರಲ್ ಹಿಸ್ಟರಿ. ಹಾಗೆ ಎರಡನೇ ಪ್ರಶ್ನೆ ಪ್ರತಿಪಾದನೆ ಎ. ಇಲ್ಲಿ ನೋಡಬೇಕಾದರೆ ಪ್ರಶ್ನೆ, ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆ ಮಾರ್ಗವನ್ನು ಅನುಸರಿಸಿದರು. ಕಾರಣ ಆರ್. ಯುದ್ಧದಲ್ಲಿ ಜಯಗಳಿಸುವ ಪ್ರಮುಖವಾಯಿತು. ಆಪ್ಷನ್ಸ್ಗಳನ್ನು ನೋಡೋಣ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಬಿ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಸಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಡಿ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ, ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ಈ ಸರಿಯಾದ ಉತ್ತರ ನೋಡಬೇಕಾದರೆ ಎರಡನೇ ಪ್ರಶ್ನೆಗೆ ಸಿ ಆಪ್ಷನ್ಸ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಇದು ಸರಿಯಾದ ಉತ್ತರ ಆಗಿದೆ. ಹಾಗೆ ಮೂರನೇ ಪ್ರಶ್ನೆ ಮುಂದೆ ಮಮುಲಕ್ ಪದದ ಅರ್ಥವನ್ನು ಬರೆಯಿರಿ. ಆಪ್ಷನ್ಸ್ ಎ ಗುಲಾಮ, ಬಿ ಖಡ್ಗಧಾರಿ ಪುರುಷರು, ಸಿ ರಾಜ, ಡಿ ವ್ಯಾಪಾರಿ. ಈ ಸರಿಯಾದ ಉತ್ತರ ನೋಡಬೇಕಾದ್ರೆ ಎ ಮುಮಾಲಿಕ್ ಅಂದರೆ ಪದದ ಅರ್ಥ ಗುಲಾಮ. ನಾಲ್ಕನೇ ಪ್ರಶ್ನೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆಪ್ಷನ್ಸ್ ಎ ಮಧ್ವಾಚಾರ್ಯ, ಬಿ ಶಂಕರಾಚಾರ್ಯರು, ಸಿ ಬಸವೇಶ್ವರರು, ಡಿ ರಾಮಾನುಜಾಚಾರ್ಯರು. ಆಪ್ಷನ್ಸ್ ನೋಡಬೇಕಾದ್ರೆ ಸರಿಯಾದ ಉತ್ತರ ಬಿ ಶಂಕರಾಚಾರ್ಯರು. ಹಾಗೆ ಮುಂದಿನ ಪ್ರಶ್ನೆ 5, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಆಪ್ಷನ್ಸ್ ನೋಡೋಣ. ಎ 1565, ಬಿ 1757, ಸಿ 1657, ಡಿ 1857. ಇಲ್ಲಿ ಸರಿಯಾದ ಉತ್ತರ ನೋಡಬೇಕಾದ್ರೆ ಬಿ 1757. ಹಾಗೆ ಮುಂದೆ ನೋಡೋಣ. ಮುಂದೆ ಬಿಟ್ಟ ಸ್ಥಳ ನೋಡೋಣ. ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬಿಟ್ಟ ಸ್ಥಳವನ್ನು ಬರೆಯಿರಿ, ಭರ್ತಿ ಮಾಡಿ. ಹೀಗೆ ಇಲ್ಲಿ ನಿಮಗೆ ಬಿಟ್ಟ ಸ್ಥಳಗಳಲ್ಲಿ ಇಲ್ಲಿ ಉತ್ತರಗಳನ್ನು ಕೊಟ್ಟಿರುತ್ತಾರೆ. ಅದು ಬ್ರಾಕೆಟ್ ಕಾಲಮ್ನಲ್ಲಿ ಇರುತ್ತದೆ, ಸರಿಯಾಗಿ ನೋಡ್ಕೋಬೇಕು. ಹಾಗೆ ಇಲ್ಲಿ ಉತ್ತರ ಯಾವುದಕ್ಕೆ ನೋಡೋಣ. ಮುಂದಿನ ಪ್ರಶ್ನೆ, ಸಿಂಧು ಜನರ ಪ್ರಧಾನ ದೇವತೆ ಇಲ್ಲಿ ಮೇಲೆ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂತೆ ಯಾವುದಕ್ಕೆ ತಂದ್ರಪ್ಪ, ಮಾತೃದೇವತೆ. ಹಾಗೆ 7ನೇ ಪ್ರಶ್ನೆ, ಹರ್ಷವರ್ಧನ ಎರಡನೇ ರಾಜಧಾನಿ ಕನೌಜ್. ಹಾಗೆ ಮುಂದಿನ ಪ್ರಶ್ನೆ 8, ಡ್ಯಾಶ್ನನ್ನು ಭಾರತದ ಗಿನಿ ಎಂದು ಕರೆಯಲಾಗುತ್ತದೆ. ಉತ್ತರ ಅಮೀರ್ ಖುಸ್ರೋ. ಹಾಗೆ ಮುಂದಿನ ಪ್ರಶ್ನೆ 9, ಗುರು ಗ್ರಂಥ ಸಾಹೇಬ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ. ಇಲ್ಲಿ ಉತ್ತರ ಗುರುಮುಖಿ ಎಂದು ಹೇಳಲಾಗುತ್ತದೆ, ಗುರುಮುಖಿ ಲಿಪಿಯಲ್ಲಿದೆ. 10, ಸಹಾಯ ಸೈನ್ಯ ಪದ್ಧತಿ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ಹಾಗೆ ಮುಂದೆ ಹೊಂದಿಸಿ ಬರೆಯಿರಿ. ಇವುಗಳು ಸರಿಯಾಗಿ ನೋಡೋಣ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಎ ಕನಿಷ್ಕ, ಬಿ ಶಹಜಾನ್, ಸಿ ಅನಿ ಬೆಸೆಂಟ್, ಡಿ ಸರ್ ಎಂ ವಿಶ್ವೇಶ್ವರಯ್ಯ, ಇ WG ಬ್ಯಾನರ್ಜಿ. ಹಾಗೆ ಮುಂದೆ ಉತ್ತರಗಳನ್ನು ಮುಂದಾಗಿ ಕೊಟ್ಟಿರುತ್ತಾರೆ, ಸರಿಯಾಗಿ ನೋಡಿ. 1 ಅಲಿಘರ್ ಚಳವಳಿ, 2 ಶವಗ, 3 ತಾಜ್ ಮಹಲ್, 4 ಥಿಯೋಸೋಫಿಕಲ್ ಸೊಸೈಟಿ, 5 ಕೈಗಾರಿಕೆ ಲವ್ಯ ವಿನಾಶ, 6 ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಈಗ ಉತ್ತರಗಳನ್ನು ನೋಡೋಣ. ಕನಿಷ್ಕ ಶಕಯುಗ ಎಂದು ಹೇಳುತ್ತಾರೆ, 2 ಶಕಯುಗ ಎಂದು ಹೇಳುತ್ತಾರೆ. ಹಾಗೆ ಬಿ ಶಹಜಾನನು, 3 ತಾಜ್ ಮಹಲ್ ಎಂದು ಸಿ ಅನಿ ಬೆಸೆಂಟ್ ಥಿಯೋಸೋಫಿಕಲ್ ಸೊಸೈಟಿ, ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಸರ್ ಎಂ ವಿಶ್ವೇಶ್ವರಯ್ಯ,
ಕೈಗಾರಿಕೆಗಳವೇ ವಿನಾಶ ಎಂದು ಹೇಳಿದ್ದಾರೆ. ಹಾಗೆ ಈ WG ಬ್ಯಾನರ್ಜಿ ಇದು ಮೊದಲ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು. ಹಾಗೆ ಮುಂದೆ ಕೆಳಗೆ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ, ಮೆಂಜುದಾರರ ಪದದ ಅರ್ಥವೇನು? ಮೆಂಜುದಾರ ಪದದ ಅರ್ಥ ಮಡಿದವರ ದಿಬ್ಬ. ಹಾಗೆ ಮುಂದಿನ ಪ್ರಶ್ನೆ 13, ಚೋಳರ ಮೊದಲ ರಾಜಧಾನಿ ಯಾವುದು? ಚೋಳರ ಮೊದಲ ರಾಜಧಾನಿ ಉರೈಯೂರು. ಯಾವುದು? ಉರೈಯೂರು. ಹಾಗೆ ಮುಂದಿನ ಪ್ರಶ್ನೆ 14, ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ? ಇಬ್ರಾಹಿಂ ಆದಿಲ್ ಶಾ ಅವರನ್ನು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ 15, ಸುದ್ದಿ ಚಳವಳಿ ಎಂದರೇನು? ಸುದ್ದಿ ಚಳವಳಿ ಎಂದರೆ ಇತರ ಧರ್ಮಗಳಿಗೆ ಮತಾಂತರಗೊಂಡ ಹಿಂದೂ ಧರ್ಮಕ್ಕೆ ಮರಳಿ ಕರೆ ತರುವುದೇ ಅಥವಾ ಆಗಮಿಸುವುದೇ ಸುದ್ದಿ ಚಳವಳಿ ಎಂದು ಹೇಳಲಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ 16, INA ವಿಸ್ತರಿಸಿ. INA ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ. ಹಾಗೆ ಮುಂದೆ ಭಾಗ ಬಿ ಒಳಗೆ ನೋಡಬೇಕಾದ್ರೆ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. 17ನೇ ಪ್ರಶ್ನೆ, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳು ತಿಳಿಸಿರಿ. ಉತ್ತರ, ತಾಜ್ ಮಹಲ್ ಮತ್ತು ಹಂಪಿ ಇವು ಐತಿಹಾಸಿಕ ತಾಣಗಳಾಗಿವೆ. ಹಾಗೆ ಮುಂದಿನ ಪ್ರಶ್ನೆ 18, ಭಾರತಕ್ಕೆ ಭೇಟಿ ನೀಡಿದ 2 ಚೀನಾ ಯಾತ್ರಿಕರನ್ನು ಹೆಸರಿಸಿ. ಚೀನಾ ಯಾತ್ರಿಕರು ಪಾಹಿಯನ್ ಮತ್ತು ಹುಯೆನ್ಸಾಂಗ್. 19, ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಪದದ ಅರ್ಥ ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗ ಎಂದು ಹೇಳುತ್ತಾರೆ. ಮುಂದಿನ ಪ್ರಶ್ನೆ 20, ಹರಪ್ಪ ಮತ್ತು ಮೆಂಜೋದರವನ್ನು ಸಂಶೋಧಿಸಿದವರು ಯಾರು? ಹರಪ್ಪವನ್ನು ಸಂಶೋಧಿಸಿದವರು ದಯಾರಾಮ್ ಸಾಹ್ನಿ ಅವರು. ಮೆಂಜೋದಾರ್ ನಗರವನ್ನು ಸಂಶೋಧಿಸಿದವರು RD ಬ್ಯಾನರ್ಜಿ ಅವರು. ಮುಂದಿನ ಪ್ರಶ್ನೆ 21, ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಬೌದ್ಧ ಧರ್ಮದ ಪಂಥಗಳು ಹೀನಯಾನ ಮತ್ತು ಮಹಾಯಾನ. ಹಾಗೆ ಮುಂದಿನ ಪ್ರಶ್ನೆ 22, ಕಾಳಿದಾಸನ 2 ಮಹಾಕಾವ್ಯಗಳು ಋತುವಂಶ ಮತ್ತು ಕುಮಾರವ್ಯಾಸ. ಋತುವಂಶ ಮತ್ತು ಕುಮಾರವ್ಯಾಸ ಎಂದು ಹೇಳಲಾಗುತ್ತೆ. ಹಾಗೆ 23ನೇ ಪ್ರಶ್ನೆ, ಮೊಘಲ ವಾಸ್ತುಶಿಲ್ಪ 2 ಲಕ್ಷಣಗಳನ್ನು ಹೆಸರಿಸಿ. ಮೊಘಲರ ವಾಸ್ತುಶಿಲ್ಪದ 2 ಲಕ್ಷಣಗಳು ಗೊಮ್ಮಟಗಳು ಮತ್ತು ಕಮಾನುಗಳು. 24, ಶಿವಾಜಿಯು ಸಂಗ್ರಹಿಸಿದ 2 ಪ್ರಮುಖ ತೆರಿಗೆಗಳು. ಒಂದು ಚೌತ್, ಇನ್ನೊಂದು ಸರ್ದೇಶಮುಖಿ. 25, ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಮಧ್ವಾಚಾರ್ಯರು 1238ರಲ್ಲಿ ಉಡುಪಿ ಜಿಲ್ಲೆಯ ಪಾಜಕದಲ್ಲಿ ಜನಿಸಿದರು. 26ನೇ ಪ್ರಶ್ನೆ, ಭಕ್ತಿ ಚಳವಳಿಯ ಪ್ರಮುಖ ಅಂಶಗಳು. ಭಕ್ತಿ ಚಳವಳಿಯ ಪ್ರಮುಖ ಅಂಶ 1, ದೇವರ ಮೇಲೆ ಭಕ್ತಿಯನ್ನು ಹೊಂದಿರಬೇಕು. 2, ಗುರು ಹಿರಿಯರಿಗೆ ಗೌರವಿಸಬೇಕು, ಅವರನ್ನು ಸಮಾನತೆಯಿಂದ ಕಾಣಬೇಕು. ಹಾಗೆ ಮುಂದಿನ ಪ್ರಶ್ನೆ 27, ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆ. 1, ಪ್ರಬುದ್ಧ ಭಾರತ ಮತ್ತು ಉದಯೋನ್ಮುಖ 2 ಪತ್ರಿಕೆಗಳನ್ನು ಅವರು ಪ್ರಾರಂಭಿಸಿದರು. ಹಾಗೆ ಮುಂದಿನ ಪ್ರಶ್ನೆ 28, ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ. 1, ಮಾರ್ಕ್ ಕಬ್ಬನ್. 2, ಸರ್ ಎಂ ವಿಶ್ವೇಶ್ವರಯ್ಯ. 3, LB ಬೆತ್ಲಾಮ್. ಹಾಗೆ ಮುಂದಿನ ಪ್ರಶ್ನೆ 29, ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ 2 ಹೆಸರಿಸಿ. ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ 2. ಒಬ್ಬರು ಫಸ್ಟ್ 1 ಬಾಲ್ ಗಂಗಾಧರ್ ತಿಲಕ್, ಸೆಕೆಂಡ್ ಲಾಲಾ ಲಜಪತ್ ರಾಯ್. ಹಾಗೆ ಮುಂದಿನ ಪ್ರಶ್ನೆ ಭಾಗ ಸಿ ಒಳಗೆ ನೋಡಬೇಕಾದ್ರೆ ಕೆಳಗಿನ ಯಾವುದಾದ್ರೂ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ನಾವು ನೋಡಬಹುದು 30ನೇ ಪ್ರಶ್ನೆ, ಹೊಯ್ಸಳರ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳು ವಿವರಿಸಿ. ಈ ಪ್ರಶ್ನೆಗಳು ಬಂದಾಗ 30, 31, 32, 33 ಪ್ರಶ್ನೆಗಳು ಬಂದಾಗ ಇವುಗಳನ್ನು 1 ಅಥವಾ 1.5 ಪೇಜ್ಗಳನ್ನು ಬರೆಯಬೇಕು. 5 ಅಂಕಕ್ಕೆ ಸರಿಯಾಗಿ 1.5 ಪೇಜ್ ಆಗಬೇಕು ಅಥವಾ 2 ಅಥವಾ 3 ಪೇಜನ್ನು ಬರೆಯಬೇಕು. ಹಾಗೆ ಇವುಗಳನ್ನು ಪ್ರಶ್ನೆ ನೋಡಿದಾಗ ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 31, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆ ಸಂಕ್ಷಿಪ್ತವಾಗಿ ವಿವರಿಸಿ. 32, ಸೋರಿಕೆ ಸಿದ್ಧಾಂತ ಕುರಿತು ಬರೆಯಿರಿ. 33, ಕರ್ನಾಟಕ ಏಕೀಕರಣ ಚಳವಳಿಯ ಸಂಕ್ಷಿಪ್ತವಾಗಿ ವಿವರಿಸಿ. ಭಾಗ ಡಿ,
ಇದು 8 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಿಗೆ ಉತ್ತರಿಸಿ. 34 ಅಶೋಕನ ಜೀವನ ಸಾಧನೆಗಳನ್ನು ವಿವರಿಸಿ. 35 ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. 36 ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗ ವಿಮರ್ಶಾತ್ಮಕ ವಿಶ್ಲೇಷಿಸಿ. 37 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ವಿವರಿಸಿ. ಇವು ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಅಂತ ಕೊಟ್ಟಿರ್ತಾರೆ, ಸರಿಯಾಗಿ ನೋಡಿ ಬರೀಬೇಕು. 10 ಮಾರ್ಕಲ್ಲಿ ಬರೀಬೇಕಾಗುತ್ತದೆ. 2 ಪ್ರಶ್ನೆಗಳು, ಒಂದು ಪ್ರಶ್ನೆ 10 ಮಾರ್ಕಸ್, ಇನ್ನೊಂದು ಪ್ರಶ್ನೆ 10 ಮಾರ್ಕಸ್, ಒಟ್ಟು ಟೋಟಲ್ ಆಗಿ 20 ಮಾರ್ಕಸ್ಗಳು ಇರುತ್ತೆ. ಹಾಗೆ ಭಾಗ ಸಿ ಒಳಗೆ ನೋಡಬೇಕಾದ್ರೆ 38 ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಎ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಬಿ ದೀನ್ ಇ ಇಲಾಹಿ ಸ್ಥಾಪನೆ. ಸಿ ನರ್ಮದಾ ನದಿ ಕಾಳಗ. ಡಿ ಶ್ರೀರಂಗಪಟ್ಟಣ. ಇವು ಒಂದು ಅಂಕಗಳನ್ನು ಹೊಂದಿರುತ್ತದೆ. ಇಲ್ಲಿ ಕಾಲಾನುಕ್ರಮ ಅಂದರೆ ಇವುಗಳ ಇಸ್ವಿ, ವರ್ಷ, ಹುಟ್ಟಿದ ಇಸ್ವಿಗಳನ್ನು ಬರೆಯಬೇಕಾಗುತ್ತದೆ, ದಿನಾಂಕಗಳನ್ನು ಬರೆಯಬೇಕಾಗುತ್ತದೆ. ಈಗ ನಾವು ನೋಡೋಣ ಸರಿಯಾಗಿ ಉತ್ತರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ಸ್ಥಾಪನೆಯಾಗಿದ್ದು 1885. ಬಿ ದೀನ್ ಇ ಇಲಾಹಿ ಸ್ಥಾಪನೆಯಾಗಿದ್ದು 1582. ನರ್ಮದಾ ನದಿ ಕಾಳಗ ಇದು 618ರಿಂದ 619ರವರೆಗೆ. ಡಿ ಶ್ರೀರಂಗಪಟ್ಟಣ 1792. ಈ ಕಾಲಾನುಕ್ರಮವನ್ನು ಒಂದೊಂದಾಗಿ ಕ್ರಿಸ್ತಶಕ, ಕ್ರಿಸ್ತಪೂರ್ವ ಸರಿಯಾಗಿ ನೋಡಿಕೊಂಡು ಬರೆಯಬೇಕಾಗುತ್ತದೆ. ಹಾಗೆಯೇ ಮುಂದೆ ಸೂಚನೆಗಳನ್ನು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ ಭಾರತದ ನಕ್ಷೆಯನ್ನು ಕೊಟ್ಟಿರುತ್ತಾರೆ. ಅಲ್ಲಿ ಐತಿಹಾಸಿಕ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಪ್ರತಿಯೊಂದು ಸ್ಥಳಕ್ಕೆ ಬಗ್ಗೆ ವಿವರಣೆ ನೀಡಬೇಕಾಗುತ್ತದೆ. ಹಾಗೆ ಇಲ್ಲಿ 10 ಅಂಕಗಳನ್ನು ಹೊಂದಿರುತ್ತದೆ. ಇಲ್ಲಿ ನೋಡಬೇಕಾಗುವುದು. ಎ ತಕ್ಷಶಿಲೆ. ಬಿ ಕಂಚಿ. ಸಿ ಹಂಪಿ. ಡಿ ಕಲ್ಕತ್ತಾ. ಇ ದಂಡಿ. ಇವುಗಳು ಗುರುತಿಸಬೇಕಾಗುತ್ತದೆ ಐತಿಹಾಸಿಕ ಸ್ಥಳಗಳನ್ನು. ವೆರಿ ಇಂಪಾರ್ಟೆಂಟ್ ಆದ ಇದು ಪ್ರಶ್ನೆ ಪತ್ರಿಕೆ ಆಗಿದ್ದು. ಹಾಗೆ ಮುಂದೆ ಭಾಗ ಎಫ್ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಬಿ ಕೆಳಗಿನ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಿಗೆ ಉತ್ತರಿಸಿ. ಇದು ದೃಷ್ಟಿಚೇತನ ವಿಕಲರಿಗೆ ಮಾತ್ರ, ಸರಿಯಾಗಿ ನೀವು ನೋಡಬೇಕಾಗುತ್ತದೆ. ಅಕ್ಬರ್ನ ಜೀವನ ಮತ್ತು ಸಾಧನೆಯನ್ನು ವಿವರಿಸಿ. ಪ್ರಶ್ನೆ ಪತ್ರಿಕೆ ಹೊಸದಾಗಿ ಮಾದರಿಯಾಗಿರುವುದರಿಂದ ನಮ್ಮ ಈ ಹೊಸ ವಿಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಸ್ಟಡಿ ಎಜುಕೇಷನ್ ಇದೇ ರೀತಿ ಹೊಸ ವಿಡಿಯೋಗಳನ್ನು ಹಾಕ್ತೀವಿ. ಹಾಗೆ ಕ್ವಶನ್ ಪೇಪರ್ಗಳನ್ನು ನೋಡಬೇಕಾಗುತ್ತೆ ನೀವು. ಮಾದರಿ ಪ್ರಶ್ನೆ ಪತ್ರಿಕೆ 3. ಥ್ಯಾಂಕ್ ಯು. ನಮ್ಮ ಹೊಸ ವಿಡಿಯೋಗಳನ್ನು ಹೊಸದಾಗಿ ಬಿಡುತ್ತೇವೆ. ನಮ್ಮ ಚಾನಲನ್ನು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು. ಏನಿದೆ